ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ 360 ರಿಯಲ್ಟರ್ಸ್. ನಾನು ನಿಮ್ಮ ಪುನೀತ್ ಕೆಪಿ. ಫ್ರೆಂಡ್ಸ್, ಇವತ್ತೊಂದು ಸೇಲ್ಗಿರುವಂಥ ಇಂಡಿಪೆಂಡೆಂಟ್ ಹೌಸ್ ತೋರಿಸ್ತಾ ಇದ್ದೀನಿ. ಮುಂದೆ ನಿಮಗೆ ವಿಡಿಯೋದಲ್ಲಿ ಕಾಣ್ತಾ ಇಲ್ಲ, ಇದೇ ಬಿಲ್ಡಿಂಗು ಸೇಲ್ಗಿರೋದು 30x40 1200 ಸ್ಕ್ವೇರ್ ಫೀಟ್ ವೆಸ್ಟ್ ಫೇಸಿಂಗ್ ಸೈಟಲ್ಲಿ ಕಟ್ಟಿರುವಂಥ ಬಿಲ್ಡಿಂಗು. ಮೇನ್ ಡೋರ್ಸ್ ಎಲ್ಲ ನಾರ್ತ್ ಫೇಸಿಂಗ್ ಇದೆ. ಓನ್ ಬೋರ್ವೆಲ್ ಕೂಡ ಇದೆ ಫ್ರೆಂಡ್ಸ್ ಈ ಬಿಲ್ಡಿಂಗು. ಸೊ ಅಪ್ಕಮಿಂಗ್ ಮೆಟ್ರೋ ಸ್ಟೇಷನ್ ಮತ್ತು ಹೈವೇಗೆ ತುಂಬ ನಿಯರ್ ಬೈ ಇದೆ. ವಿತಿನ್ 1 ಮಂತ್ ಮೆಟ್ರೋ ಸ್ಟೇಷನ್ ಕೂಡ ಓಪನ್ ಆಗುತ್ತೆ. ಈ ಬಿಲ್ಡಿಂಗಿಂದ 1 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಮೆಟ್ರೋ ಸ್ಟೇಷನ್ ಕೂಡ ಇದೆ. ಸೊ ಕ್ಲಿಯರ್ ಡಾಕ್ಯುಮೆಂಟ್ ಇದೆ, ಪರ್ಚೇಸ್ ಲೋನ್ ಕೂಡ ಆಗುತ್ತೆ ಫ್ರೆಂಡ್ಸ್. ಸೊ ಈ ಬಿಲ್ಡಿಂಗಲ್ಲಿ ಗ್ರೌಂಡ್ ಫ್ಲೋರಲ್ಲಿ ಕಾರ್ ಪಾರ್ಕಿಂಗು 2 BHK ಮನೆ ಇದೆ. ಫಸ್ಟ್ ಫ್ಲೋರಲ್ಲಿ 3 BHK ಇದೆ. ಸೆಕೆಂಡ್ ಫ್ಲೋರಲ್ಲಿ ಒಂದು ಸಿಂಗಲ್ ಬೆಡ್ರೂಮ್, ಒಂದು ಡಬಲ್ ಬೆಡ್ರೂಮ್ ಮನೆ ಇದೆ. ಥರ್ಡ್ ಫ್ಲೋರಲ್ಲಿ ಒಂದು ಸಿಂಗಲ್ ಬೆಡ್ರೂಮ್ ಮನೆ ಇದೆ ಫ್ರೆಂಡ್ಸ್. ನೋಡಿ, ಬಿಲ್ಡಿಂಗ್ ಮುಂದೆ ರೋಡ್ ತೋರಿಸಿದ್ದೀನಿ. 25 to 30 ಫೀಟ್ ವಿಡ್ತ್ ರೋಡ್ ಇದೆ, ಕಾಂಕ್ರೀಟ್ ರೋಡ್ ಇದೆ. ಸೊ ಅಕ್ಕಪಕ್ಕ ಎಲ್ಲ ಮನೆಗಳಾಗಿದೆ. ನೋಡಿ, ಪ್ರೆಸ್ಟೀಜ್ ಜಿಂದಾಲ್ ಸಿಟಿ ಕೂಡ ಕಾಣ್ತಾ ಇದೆ. ಸೊ ವೆರಿ ನಿಯರ್ ಟು ಹೈವೇ ಆ್ಯಂಡ್ ಮೆಟ್ರೋ ಸ್ಟೇಷನ್, ನಿಯರ್ ಬೈ ಟು ಮೆಟ್ರೋ ಸ್ಟೇಷನ್ ಇದೆ ಬಿಲ್ಡಿಂಗು. 25 to 30 ಫೀಟ್ ವಿಡ್ತ್ ರೋಡ್ ಕೂಡ ಇದೆ ಬಿಲ್ಡಿಂಗ್ ಮುಂದೆ. ಸೊ ಬನ್ನಿ ಫ್ರೆಂಡ್ಸ್, ಬಿಲ್ಡಿಂಗ್ ತೋರಿಸ್ತಾ ಬಿಲ್ಡಿಂಗ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ. ವಿಡಿಯೋನ ಎಂಡ್ ತನಕ ನೋಡಿ, ಸ್ಕಿಪ್ ಮಾಡಿದೆ. ಸೊ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿರ್ತೀನಿ ಆ್ಯಂಡ್ ಡಿಸ್ಕ್ರಿಪ್ಷನಲ್ಲಿ ಕೂಡ ಇನ್ಫಾರ್ಮೇಷನ್ ಕೊಟ್ಟಿರ್ತೀನಿ. ಸೊ ಏನೇ ಡೌಟ್ ಬಂದರೂ ಕೆಳಗಡೆ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿ. ಕಾಲ್ ಮಾಡಿದಾಗ ಮೇಲ್ಗಡೆ ಕಾರ್ನರಲ್ಲಿ PID ನಂಬರ್ ಕಾಣ್ತಾ ಇದ್ದಿಲ್ಲ, ಆ ನಂಬರ್ ಹೇಳಿ ನೀವು ಯಾವ ಬಿಲ್ಡಿಂಗ್ ಬಗ್ಗೆ ಇನ್ಫಾರ್ಮೇಷನ್ ಕೇಳ್ತೀರಾ ಅಂತ ನನಗೆ ಗೊತ್ತಾಗುತ್ತೆ. ಸೊ ಕಾರ್ ಪಾರ್ಕಿಂಗ್ ಏರಿಯಾ ತೋರಿಸ್ತಾ ಇದ್ದೀನಿ ನೋಡಿ. 3 ಇಂದ 4 ಕಾರ್ ನಿಲ್ಲಿಸ್ಕೋಬೋದು ಆ್ಯಂಡ್ ಬೈಕ್ ಕೂಡ ಪಾರ್ಕಿಂಗ್ ಮಾಡ್ಕೋಬೋದು. ಕಾರ್ ಪಾರ್ಕಿಂಗ್ ಏರಿಯಾದಲ್ಲೇ ಸಿಲಿಂಡರ್ ಸ್ಟೋರೇಜ್ಗೆ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ. ಸಿಲಿಂಡರ್ ಒಳಗಡೆ ತೊಗೊಂಡೋಗೋ ನೆಸೆಸರಿ ಇಲ್ಲ, ಇಲ್ಲೇ ಸ್ಟೋರ್ ಮಾಡ್ಕೋಬೋದು ಕಾರ್ ಪಾರ್ಕಿಂಗ್ ಏರಿಯಾದಲ್ಲೇ. ಸೊ 2 ಕಾರು 3 ಇಂದ 4 ಬೈಕ್ ಆರಾಮಾಗಿ ಸ್ಪೇಸ್ ಪಾರ್ಕ್ ಮಾಡ್ಕೋಬೋದು. ಪಾರ್ಕಿಂಗ್ ಏರಿಯಾದಲ್ಲೇ ಎಲೆಕ್ಟ್ರಿಕ್ ಬೈಕ್ಗೆ ಚಾರ್ಜಿಂಗ್ ಪಾಯಿಂಟ್ ಕೊಟ್ಟಿದ್ದಾರೆ. ಎಲ್ಲ ಮನೆಗೂ ಎಲೆಕ್ಟ್ರಿಕ್ ಚಾರ್ಜಿಂಗ್ ಪಾಯಿಂಟ್ ಕೊಟ್ಟಿದ್ದಾರೆ. ಬೋರ್ವೆಲ್ ತೋರಿಸ್ತಾ ಇದ್ದೀನಿ ನೋಡಿ. ಸೊ 2.5 ಇಂಚ್ ವಾಟರ್ ಇದೆ. ವಾಟರ್ ಸೋರ್ಸ್ ಚೆನ್ನಾಗಿದೆ ಬೋರ್ವೆಲ್ಲಲ್ಲಿ, ತುಂಬ ಚೆನ್ನಾಗಿದೆ ವಾಟರ್ ಸೋರ್ಸು. ಸಂಪ್ ತೋರಿಸ್ತಾ ಇದ್ದೀನಿ ನೋಡಿ. ಸಂಪಲ್ಲಿ 10 to 15,000 ಲೀಟರ್ ವಾಟರ್ ಸ್ಟೋರೇಜ್ ಕೆಪಾಸಿಟಿ ಇಡಿಸೋವಂಥ ಸಂಪು. ಸುತ್ತ 2 ಅಡಿ ಜಾಗ ಬಿಟ್ಟು ಕಟ್ಟಿದ್ದಾರೆ. ವೆಂಟಿಲೇಷನ್ಗೆ ಏನೂ ಪ್ರಾಬ್ಲಮ್ ಇಲ್ಲ, ಗಾಳಿ ಬೆಳಕಿಗೆ ಏನೂ ಪ್ರಾಬ್ಲಮ್ ಇಲ್ಲ. ಸೊ ಗ್ರೌಂಡ್ ಫ್ಲೋರ್ ನಾರ್ತ್ ಫೇಸಿಂಗ್ ಮೇನ್ ಡೋರು 2 BHK ಮನೆ. ಗ್ರೌಂಡ್ ಫ್ಲೋರ್ 2 BHK ಮನೆ, ಕಾರ್ ಪಾರ್ಕಿಂಗ್ ಬಿಟ್ಟು 2 BHK ಮನೆ ಬಂದಿದೆ. ಹಾಲ್ ತೋರಿಸ್ತಾ ಇದೆ ನೋಡಿ, ಸ್ಪೇಷಿಯಸ್ ಆಗಿ ಬಂದಿದೆ ಹಾಲು. TV ಕ್ಯಾಬಿನೆಟ್ ಮಾಡಿದ್ದಾರೆ, ಸಿಂಪಲಾಗಿ POP ವರ್ಕ್ ಮಾಡಿದ್ದಾರೆ, ಲೈಟಿಂಗ್ ವರ್ಕ್ ಮಾಡಿದ್ದಾರೆ. ಎಲ್ಲ ಮನೆಗೂ POP ವರ್ಕ್ ಮಾಡಿದ್ದಾರೆ, ವುಡ್ ವರ್ಕ್ ಕೂಡ ಮಾಡಿಸಿದ್ದಾರೆ. ಎಲ್ಲ ಮನೆಗೂ ದೇವ್ರ ಮನೆ ಬಂದಿದೆ. ಕಿಚನ್ ತೋರಿಸ್ತಾರೆ ನೋಡಿ, ಮಾಡ್ಯುಲರ್ ಕಿಚನ್ ವುಡ್ ವರ್ಕ್ ಮಾಡಿದ್ದಾರೆ ಆ್ಯಂಡ್ ಸಜ್ಜೆ ಲಾಫ್ಟ್ಗೂ ಕೂಡ ವುಡ್ ವರ್ಕ್ ಮಾಡಿಸಿದ್ದಾರೆ. ನೋಡಿ, ದೇವ್ರ ಮನೆ ತೋರಿಸ್ತಾ ಇದ್ದೀನಿ. ಎಲ್ಲ ಮನೆಗೂ ಪ್ರತಿ ಮನೆಗೂ ದೇವ್ರ ಮನೆ ಬಂದಿದೆ. ಬಾಡಿಗೆ ಮನೆಗಾಗಲಿ ಓನರ್ ಮನೆ ಎಲ್ಲ ಮನೆಗೂ ವುಡ್ ವರ್ಕ್ ಮಾಡಿಸಿದ್ದಾರೆ, ದೇವ್ರ ಮನೆಗಳು ಬಂದಿದೆ. ಗ್ರೌಂಡ್ ಫ್ಲೋರ್ 2 BHK ಹೇಳಿದ್ರಲ್ಲ, ಇದು ಮಾಸ್ಟರ್ ಬೆಡ್ರೂಮ್. ಇದಕ್ಕೆ ಅಟ್ಯಾಚ್ ಬಾತ್ರೂಮ್ ಬಂದಿದೆ. ವಾರ್ಡ್ರೂಫ್ ಕೂಡ ಮಾಡಿದ್ದಾರೆ, ಸಜ್ಜೆ ಕೂಡ ಬಂದಿದೆ ನೋಡಿ. ಸಜ್ಜೆ ಕೂಡ ವುಡ್ ವರ್ಕ್ ಮಾಡಿಸಿದ್ದಾರೆ. ಮಾಸ್ಟರ್ ಬೆಡ್ರೂಮ್, ಇದಕ್ಕೆ ಅಟ್ಯಾಚ್ ಬಾತ್ರೂಮ್ ಬಂದಿದೆ ನೋಡಿ. ಅಟ್ಯಾಚ್ ಬಾತ್ರೂಮ್ಗೆ ವೆಸ್ಟರ್ನ್ ಟೈಪ್ ಕಮೋಡ್ ಫಿಟ್ ಆಗಿದೆ. ಶವರ್ ಗೀಸರ್ ಪ್ರಾವಿಷನ್ ಕೊಟ್ಟಿದ್ದಾರೆ, ಸೋಲಾರ್ ಪ್ರಾವಿಷನ್ ಕೂಡ ಕೊಟ್ಟಿದ್ದಾರೆ. ನೋಡಿ, ಕಾಮನ್ ಬಾತ್ರೂಮಲ್ಲಿ ಕೂಡ ವೆಸ್ಟರ್ನ್ ಟೈಪ್ ಕಮೋಡ್ ಫಿಟ್ ಆಗಿದೆ. ಶವರ್ ಗೀಸರ್ ಪ್ರಾವಿಷನ್ ಕೊಟ್ಟಿದ್ದಾರೆ. ನೋಡಿ, ಸೆಕೆಂಡ್ ರೂಮ್ ತೋರಿಸ್ತಾ ಇದ್ದೀನಿ. ಈ ರೂಮ್ ಕೂಡ ಸ್ಪೇಷಿಯಸ್ ಆಗಿ ಬಂದಿದೆ. ಎಲ್ಲ ರೂಮ್ಸು ಸ್ಪೇಷಿಯಸ್ ಆಗಿ ಬಂದಿದೆ ಈ ಮನೆಯಲ್ಲಿ. ನೋಡಿ, ವಿಂಡೋಸ್ ಬಂದಿದೆ, 2 ವಿಂಡೋಸ್ ಬಂದಿದೆ. ಎಲ್ಲ ರೂಮು, ಹಾಲು, ಕಿಚನ್ ಎಲ್ಲ ಕಡೆ ವಿಂಡೋಸ್ ಬಂದಿದೆ. ವೆಂಟಿಲೇಷನ್ಗೆ ಮತ್ತು ಗಾಳಿ ಬೆಳಕಿಗೆ ಏನೂ ಪ್ರಾಬ್ಲಮ್ ಇಲ್ಲ. ಸುತ್ತ 2 ಅಡಿ ಜಾಗ ಬಿಟ್ಟು ಕೂಡ ಕಟ್ಟಿದ್ದಾರೆ. ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಫ್ರೆಂಡ್ಸ್ ಈ ಬಿಲ್ಡಿಂಗ್ನ. ಕನ್ಸ್ಟ್ರಕ್ಷನ್ಗೆ ಯೂಸ್ ಮಾಡಿರೋ ಸಾಲಿಡ್ ಬ್ಲಾಕ್ಸು, M-Sand ಮತ್ತು ಪಿಲ್ಲರ್ ಕನ್ಸ್ಟ್ರಕ್ಷನ್ನು. ಫ್ಲೋರಿಂಗ್ ಎಲ್ಲ ಗ್ರೆನೇಟ್ ಫ್ಲೋರಿಂಗ್, ಎಂಟೈರ್ ಬಿಲ್ಡಿಂಗ್ ಗ್ರೆನೇಟ್ ಫ್ಲೋರಿಂಗು. ನಾನು ಆಗಲೇ ನಿಮಗೆ ವಿಡಿಯೋದಲ್ಲಿ ತೋರಿಸ್ದೆ. ಬೋರ್ವೆಲ್ ಕೂಡ ಇದೆ. ಬೋರ್ವೆಲ್ಲಲ್ಲಿ ಸಫಿಷಿಯೆಂಟ್ ವಾಟರ್ ಇದೆ, 2 ಇಂಚಸ್ ವಾಟರ್ ಇದೆ. ನೋಡಿ, ಕಾರ್ ಪಾರ್ಕಿಂಗ್ ಏರಿಯಾ ತೋರಿಸ್ತೀನಿ ಮತ್ತೆ. ನೋಡಿ, ಕಾರ್ ಪಾರ್ಕಿಂಗ್ ಏರಿಯಾದಲ್ಲಿ ಎಲೆಕ್ಟ್ರಿಕ್ ಚಾರ್ಜಿಂಗ್ ಪಾಯಿಂಟ್ ಕೊಟ್ಟಿದ್ದಾರೆ. ಪ್ರತಿ ಮನೆಗೂ ಬೈಕ್ ಪಾರ್ಕಿಂಗ್ ಚಾರ್ಜು, ಕಾರ್ ಪಾರ್ಕಿಂಗ್, ಎಲೆಕ್ಟ್ರಿಕ್ ಚಾರ್ಜಿಂಗ್ ಪಾಯಿಂಟ್ ಕೊಟ್ಟಿದ್ದಾರೆ. ಸೊ ಫ್ರೆಂಡ್ಸ್, ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದಾರೆ, ಯಾರೇನೋ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರೆಗ್ಯುಲರ್ ಆಗಿ ಪ್ರಾಪರ್ಟಿ ಅಪ್ಡೇಟ್ ಸಿಗುತ್ತೆ. ಸಬ್ಸ್ಕ್ರೈಬ್ ಆಗೋ ಪಕ್ಕ ಇರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ನಾನು ಪ್ರಾಪರ್ಟಿ ಅಪ್ಡೇಟ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಫ್ರೆಂಡ್ಸ್. ವಿಡಿಯೋ ನೋಡ್ತಾ ಇರೋ ವಿಡಿಯೋಗೊಂದು ಲೈಕ್ ಕೊಡಿ ಆ್ಯಂಡ್ ವಿಡಿಯೋಸ್ನ ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ ಮೆಂಬರ್ಸ್ ಯಾರು ಪ್ರಾಪರ್ಟಿ ಸರ್ಚ್ ಮಾಡ್ತೀರಾ ಅವ್ರಿಗೂ ಶೇರ್ ಮಾಡಿ, ಅವ್ರಿಗೂ ಪ್ರಾಪರ್ಟಿ ತೊಗೊಳಕ್ಕೆ ಹೆಲ್ಪ್ ಆಗುತ್ತೆ. ನೋಡಿ, ಮೇನ್ ಡೋರ್ ತೋರಿಸ್ತಾ ನಿಮಗೆ. ಫಸ್ಟ್ ಫ್ಲೋರ್ 3 BHK ಹೌಸು, ನಾರ್ತ್ ಫೇಸಿಂಗ್ ಮೇನ್ ಡೋರ್ ಬರುತ್ತೆ. ಆಗಲೇ ಹೇಳ್ದಂಗೆ ಇದು 1200 ಸ್ಕ್ವೇರ್ ಫೀಟಲ್ಲಿ ಕಟ್ಟಿರುವಂಥ ಬಿಲ್ಡಿಂಗು. ವೆಸ್ಟ್ ಫೇಸಿಂಗ್ ಸೈಟು. ಮೇನ್ ಡೋರ್ಸ್ ಎಲ್ಲ ನಾರ್ತ್ ಫೇಸಿಂಗ್ ಮೇನ್ ಡೋರ್ ಬರುತ್ತೆ. ಈಗ ತೋರಿಸ್ತಿರೋದು ಓನರ್ ಇರೋ ಪರ್ಪಸ್ಗೆ ಅಂತ ಕಟ್ಟಿರೋ 1 BH
ಫಸ್ಟ್ ಫ್ಲೋರಲ್ಲಿರೋ 3 BHK ಮನೆ ನೋಡಿ. POP ವರ್ಕ್ ಮಾಡಿಸಿದ್ದಾರೆ, ಫ್ಲೋರಿಂಗ್ ಎಲ್ಲ ವೈಟ್ ಗ್ರಾನೈಟ್ ಹಾಕ್ಸಿದ್ದಾರೆ, ಚೆನ್ನಾಗಿ ಬಂದಿದೆ ಗ್ರಾನೈಟ್ ಕೂಡ. ಆ್ಯಂಡ್ ವರ್ಕ್ ಮಾಡೋದು ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ, ವರ್ಕ್ ಮಾತ್ರ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ. TV ಕ್ಯಾಬಿನೆಟ್ ಮಾಡಿಸಿದ್ದಾರೆ, POP ವರ್ಕ್ ಮಾಡಿಸಿದ್ದಾರೆ ನೋಡಿ. TV ಕ್ಯಾಬಿನೆಟ್ ತೋರಿಸ್ತಾ ಇದ್ದೀನಿ. 3 BHK ಮನೆ ಇದು, ಓನರ್ ಪರ್ಪಸ್ಗೆ 3 BHK. ಆ್ಯಂಡ್ ಎಲ್ಲ ರೂಮ್ಸ್ಗೂ ಕಾಟ್ ಕೂಡ ಮಾಡಿಸಿದ್ದಾರೆ. ಆ್ಯಂಡ್ ವಾಸ್ತು ಪ್ರಕಾರ ಕೂಡ ಕಟ್ಟಿದ್ದಾರೆ. ಓಪನ್ ಕಿಚನ್ ಕಾನ್ಸೆಪ್ಟ್ ಮಾಡಿದ್ದಾರೆ ನೋಡಿ. ಮಾಡ್ಯುಲರ್ ಕಿಚನ್ ವುಡ್ ವರ್ಕ್ ಮಾಡಿಸಿದ್ದಾರೆ. ಲೆಫ್ಟ್ ಸಜ್ಜೆ ಕೂಡ ವುಡ್ ವರ್ಕ್ ಮಾಡಿಸಿದ್ದಾರೆ. ಚಿಮ್ನಿ ಕೂಡ ಪ್ರಾವಿಷನ್ ಕೊಟ್ಟಿದ್ದಾರೆ. ಸಿಂಕ್ ಫಿಟ್ ಆಗಿದೆ. ಓಪನ್ ಕಿಚನ್ ಕಾನ್ಸೆಪ್ಟು. ಎಲ್ಲ ಸಾಫ್ಟ್ ಕ್ಲೋಜರ್ಸ್ ಇದೆ ಕಿಚನ್ ಕ್ಯಾಬಿನೆಟ್ಸ್ ಎಲ್ಲನೂ. ಕ್ವಾಲಿಟಿ ವರ್ಕ್ ಮಾಡಿಸಿದ್ದಾರೆ, ಕ್ವಾಲಿಟಿ ಫಿನಿಶಿಂಗ್ ಬಂದಿದೆ. ಚಿಮ್ನಿ ನೋಡಿ, ಚಿಮ್ನಿ ಪ್ರಾವಿಷನ್ ಕೊಟ್ಟಿದ್ದಾರೆ. ರೆಫ್ರಿಜಿರೇಟರ್ ಕೂಡ ಪಾಯಿಂಟ್ ಕಿಚನಲ್ಲೇ ಕೊಟ್ಟಿದ್ದಾರೆ ನೋಡಿ. ಸಜ್ಜೆ ತೋರಿಸ್ತಾ ಇದ್ದೀನಿ. ಲಾಫ್ಟ್ ಕೂಡ ವುಡ್ ವರ್ಕ್ ಮಾಡಿಸಿದ್ದಾರೆ. ತುಂಬ ವರ್ಕ್ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕಿಚನ್ನು ಮತ್ತು ದೇವ್ರ ಮನೆ ಸೆಂಟ್ರಲ್ ಸ್ಪೇಸ್ ಕೊಟ್ಟಿದ್ದಾರೆ ನೋಡಿ. ಇದನ್ನು ಡೈನಿಂಗ್ ಟೇಬಲ್ ಹಾಕ್ಕೋಬೋದು, ಡೈನಿಂಗ್ ಸ್ಪೇಸ್ ಥರ ಯೂಸ್ ಮಾಡ್ಕೋಬೋದು ಈ ಸ್ಪೇಸು. ಕಿಚನ್ನು ಮತ್ತು ದೇವ್ರ ಮನೆ ಸೆಂಟ್ರಲ್ಲಿ ಅಲ್ಲಿಗೂ ಕೂಡ POP ವರ್ಕ್ ಮಾಡಿಸಿದ್ದಾರೆ ನೋಡಿ. ವಿಂಡೋಸ್ ಕೂಡ ಬಂದಿದೆ, ಎಲ್ಲ ಕಡೆ ವಿಂಡೋಸ್ ಕೊಟ್ಟಿದ್ದಾರೆ. ಗಾಳಿ ಬೆಳಕು ವೆಂಟಿಲೇಷನ್ಗಂತೂ ಏನೂ ಪ್ರಾಬ್ಲಮ್ ಇಲ್ಲ. ದೇವ್ರ ಮನೆ ತೋರಿಸ್ತಾ ಇದ್ದೀನಿ ನೋಡಿ. ಗ್ಲಾಸ್ ಡೋರ್ಸ್ ಇಟ್ಟಿದ್ದಾರೆ, ಎಲ್ಲ ಟೀಕುಡ್ ಫ್ರೇಮ್ಸ್ ಬಂದಿದೆ. ವೈಟ್ ಬೇಸ್ ಗ್ರಾನೈಟ್ ಮಾರ್ಬಲ್ಸಲ್ಲಿ ವೈಟ್ ಬೇಸ್ ಯೂಸ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಫಿನಿಶಿಂಗ್ ಮಾತ್ರ ಸೂಪರಾಗಿ ಕಾಣಿಸುತ್ತೆ. ಡೈರೆಕ್ಟಾಗಿ ಬಂದು ನೋಡಿದ್ರೆ ಫಿನಿಶಿಂಗ್ ಕಾಣಿಸುತ್ತೆ ನೋಡಿ. ಗ್ರಾನೈಟ್ ಹಾಕಿದ್ದಾರೆ. ಫ್ಲೋರಿಂಗ್ ಎಲ್ಲ ಗ್ರಾನೈಟ್ ಫ್ಲೋರಿಂಗ್ ಏನು, ಎಂಟೈರ್ ಬಿಲ್ಡಿಂಗ್ ಗ್ರಾನೈಟ್ ಫ್ಲೋರಿಂಗ್. ಓನರ್ ಇರೋ ಮನೆಗೆ ಮಾತ್ರ ವೈಟ್ ಗ್ರಾನೈಟ್ ಹಾಕ್ಸಿದ್ದಾರೆ, ಬೇರೆ ಎಲ್ಲ ಕಲರ್ ಡಿಫ್ರೆಂಟ್ ಚೇಂಜ್ ಮಾಡಿಸಿದ್ದಾರೆ. ಫಸ್ಟ್ ರೂಮ್ ತೋರಿಸ್ತಾ ಇದ್ದೀನಿ ನೋಡಿ. 3 ಬೆಡ್ರೂಮ್ 3 BHK ಈ ಫ್ಲೋರಲ್ಲಿರೋದು. ಫಸ್ಟ್ ರೂಮ್ ತೋರಿಸ್ತಾ ಇದ್ದೀನಿ ನೋಡಿ. ಕಾಟ್ ಮಾಡಿಸಿದ್ದಾರೆ, ವಾರ್ಡ್ರೂಫ್ ಮಾಡಿಸಿದ್ದಾರೆ, ಡ್ರೆಸ್ಸಿಂಗ್ ಟೇಬಲ್ ಕೂಡ ಮಾಡಿಸಿದ್ದಾರೆ. 3 ರೂಮ್ಗೂ ಕಾಟ್ ಮಾಡಿಸಿದ್ದಾರೆ. ಸಿಂಪಲಾಗಿ POP ವರ್ಕ್ ಆಗಿದೆ. ಸ್ಟೋರೇಜ್ ಇರಿಸುತ್ತೆ, ಸ್ಟೋರ್ ಮಾಡ್ಕೋಬೋದೇನೋ ಐಟಮ್ಸ್ ಕಾಟಲ್ಲಿ ನೋಡಿ. ಮತ್ತೆ ಹಾಲ್ ತೋರಿಸ್ತೀನಿ. ಹಾಲ್ ತುಂಬ ಸ್ಪೇಷಿಯಸ್ ಆಗಿ ಬಂದಿದೆ ಹಾಲು. ಕಾಮನ್ ಬಾತ್ರೂಮ್ ತೋರಿಸ್ತೀನಿ ನೋಡಿ. ಹೊರಗಡೆ ಹ್ಯಾಂಡ್ ವಾಶ್ಗೆ ಸಿಂಕ್ ಫಿಟ್ ಮಾಡಿದ್ದಾರೆ. ವಾಷಿಂಗ್ ಮಿಷಿನ್ ಪ್ರಾವಿಷನ್ ಕೊಟ್ಟಿದ್ದಾರೆ ನೋಡಿ. ಇಲ್ಲೇ ಬಾತ್ರೂಮ್ ಮುಂದೆ, ಕಾಮನ್ ಬಾತ್ರೂಮ್ ಮುಂದೆ ವಾಷಿಂಗ್ ಮಿಷಿನ್ ಪ್ರಾವಿಷನ್ ಕೊಟ್ಟಿದ್ದಾರೆ. ಕಾಮನ್ ಬಾತ್ರೂಮ್ ತೋರಿಸ್ತಾ ಇದ್ದೀನಿ. ಕಾಮನ್ ಬಾತ್ರೂಮಲ್ಲಿ ವೆಸ್ಟರ್ನ್ ಟೈಪ್ ಕಮೋಡ್ ಫಿಟ್ ಆಗಿದೆ. ಶವರು ಗೀಸರ್ ಪ್ರಾವಿಷನ್ ಕೊಟ್ಟಿದ್ದಾರೆ. ಓನರ್ ಮನೆಗೆ ಸೋಲಾರ್ ಪ್ರಾವಿಷನ್ ಕೂಡ ಕೊಟ್ಟಿದ್ದಾರೆ. ಸೊ ಅದು ಓನರ್ ಇರೋ ಪರ್ಪಸ್ಗೆ ಅಂತ ಮಾಡಿರೋದ್ರಿಂದ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದಾರೆ ಎಲ್ಲನೂ. ಎಲ್ಲ ಪ್ಲಂಬಿಂಗ್ ಐಟಮ್ಸ್ ಎಲ್ಲ ಯೂಸ್ ಮಾಡಿರೋದು ಜಾಗ್ವಾರ್ ಪ್ಲಂಬಿಂಗ್ ಐಟಮ್ಸು. ಮಾಸ್ಟರ್ ಬೆಡ್ರೂಮ್ ತೋರಿಸ್ತಾ ಇದ್ದೀನಿ. ಇದಕ್ಕೆ ಅಟ್ಯಾಚ್ ಬಾತ್ರೂಮ್ ಬಂದಿದೆ ಆ್ಯಂಡ್ ಬಾಲ್ಕನಿ ಕೂಡ ಬಂದಿದೆ ಮಾಸ್ಟರ್ ಬೆಡ್ರೂಮ್ಗೆ ನೋಡಿ. ರೂಮ್ ಎಷ್ಟು ಸ್ಪೇಷಿಯಸ್ ಆಗಿ ಬಂದಿದೆ. ಕಾಟ್ ಹಾಕಿದ್ರು ಕೂಡ ಸ್ಪೇಷಿಯಸ್ ಆಗಿದೆ. ಸಿಂಪಲಾಗಿ POP ವರ್ಕ್ ಆಗಿದೆ. ವಾರ್ಡ್ರೂಫ್ ಕೂಡ ಮಾಡಿದ್ದಾರೆ, ಡ್ರೆಸ್ಸಿಂಗ್ ಟೇಬಲ್ ಮಾಡಿದ್ದಾರೆ ನೋಡಿ. ಸ್ಪೇಷಿಯಸ್ ಆಗಿ ಬಂದಿದೆ ರೂಮು. ಕಾಟ್ ಹಾಕಿದ್ರು, ಕ್ವೀನ್ ಸೈಜ್ ಕಾಟ್ ಹಾಕಿದ್ರು ಸ್ಪೇಷಿಯಸ್ ಆಗಿ ಬಂದಿದೆ ನೋಡಿ. ಕಾಟಲ್ಲಿ ಸ್ಟೋರೇಜ್ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ. ಹೈಡ್ರಾಲಿಕ್ ಸಿಸ್ಟಮ್ ಯೂಸ್ ಮಾಡಿದ್ದಾರೆ. ಸೊ ಸ್ಟೋರೇಜ್ ಸ್ಪೇಸ್ ಇದೆ ಕಾಟಲ್ಲಿ. ಬಾಲ್ಕನಿ ತೋರಿಸ್ತಾ ಇದ್ದೀನಿ ನೋಡಿ. ಮಾಸ್ಟರ್ ಬೆಡ್ರೂಮಲ್ಲಿ ಬಾಲ್ಕನಿ ಬುಕ್ ಕೂಡ ಬಂದಿದೆ ನೋಡಿ. ಬಾಲ್ಕನಿಗೆಲ್ಲ SS ಗ್ರಿಲ್ ಹಾಕಿ ಕವರ್ ಮಾಡಿದ್ದಾರೆ. ರೈಲಿಂಗ್ಸ್ ಆಗಿ ಗ್ರಿಲ್ಸ್ ಆಗಲಿ ಎಲ್ಲ SS ಯೂಸ್ ಮಾಡಿದ್ದಾರೆ. ಸ್ಟೇನ್ಲೆಸ್ ಸ್ಟೀಲ್ ಕ್ವಾಲಿಟಿ ಮೆಟೀರಿಯಲ್ಗೂ ಯೂಸ್ ಮಾಡಿದ್ದಾರೆ. ಮನೆಗೆಲ್ಲ ಪ್ರತಿ ಐಟಮ್ಸು ಕ್ವಾಲಿಟಿ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಅಟ್ಯಾಚ್ ಬಾತ್ರೂಮ್ ತೋರಿಸ್ತೀನಿ. ಅಟ್ಯಾಚ್ ಬಾತ್ರೂಮಲ್ಲಿ ವೆಸ್ಟರ್ನ್ ಟೈಪ್ ಕಮೋಡ್ ಫಿಟ್ ಆಗಿದೆ. ಶವರ್ ಗೀಸರ್ ಪ್ರಾವಿಷನ್ ಕೊಟ್ಟಿದ್ದಾರೆ. ಸೋಲಾರ್ ಪ್ರಾವಿಷನ್ ಕೂಡ ಕೊಟ್ಟಿದ್ದಾರೆ. ಪ್ಲಂಬಿಂಗ್ ಐಟಮ್ಸ್ ಎಲ್ಲ ಜಾಗ್ವಾರ್ ಪ್ಲಂಬಿಂಗ್ ಐಟಮ್ಸ್ ಯೂಸ್ ಮಾಡಿದ್ದಾರೆ. ಥರ್ಡ್ ರೂಮ್ ತೋರಿಸ್ತಾ ಇದ್ದೀನಿ ನೋಡಿ. ಈ ರೂಮ್ಗೂ ಕೂಡ ಸ್ಪೇಷಿಯಸ್ ಆಗಿ ಬಂದಿದೆ ಆ್ಯಂಡ್ ಈ ರೂಮ್ಗೂ ಕೂಡ ಕಾಟ್ ಫಿಟ್ ಮಾಡಿದ್ದಾರೆ. ಸಿಂಪಲಾಗಿ POP ವರ್ಕ್ ಆಗಿದೆ. ಕ್ವೀನ್ ಸೈಜ್ ಕಾಟ್ ಬಂದಿದೆ ನೋಡಿ. ವಾರ್ಡ್ರೂಫ್ ಮಾಡಿದ್ದಾರೆ, ಡ್ರೆಸ್ಸಿಂಗ್ ಟೇಬಲ್ ಕೂಡ ಮಾಡಿದ್ದಾರೆ. ನೋಡಿ ಈ ಕಾಟಲ್ಲೂ ಕೂಡ ಸ್ಟೋರೇಜ್ ಮಾಡ್ಬೋದು.
ಎಲ್ಲ ಕಾರ್ಟ್ಗಳಲ್ಲೂ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ಸೊ ಫ್ರೆಂಡ್ಸ್, ಇಷ್ಟೊತ್ತು ನಿಮಗೆ ಗ್ರೌಂಡ್ ಫ್ಲೋರ್ದು 2 BHK ಹೌಸ್ ತೋರಿಸ್ತೆ. ಫಸ್ಟ್ ಫ್ಲೋರಲ್ಲಿ 3 BHK ಮನೆ ಇದೆ ತೋರಿಸ್ತಾ ಇರೋದು. ಇವಾಗ 3 BHK ಮನೆ. ಸೆಕೆಂಡ್ ಫ್ಲೋರಲ್ಲಿ 2 BHK ಒಂದಿದೆ, 1 BHK ಒಂದು ಮನೆ ಇದೆ. ಆ್ಯಂಡ್ ಥರ್ಡ್ ಫ್ಲೋರಲ್ಲಿ 1 BHK ಮನೆ ಇದೆ. ಬನ್ನಿ ಫ್ರೆಂಡ್ಸ್ ಎಲ್ಲ ಮನೆ ತೋರಿಸ್ತಾ ಹೋಗ್ತೀನಿ. ಸೊ ಫ್ರೆಂಡ್ಸ್, ಯಾರ್ಯಾರು ವಿಡಿಯೋ ನೋಡ್ತಾ ಇದ್ರೆ ಯಾರೇನು ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರೆಗ್ಯುಲರ್ ಆಗಿ ಪ್ರಾಪರ್ಟಿ ಅಪ್ಡೇಟ್ ಸಿಗುತ್ತೆ ಈ ಚಾನಲ್ಲಿ. ಸಬ್ಸ್ಕ್ರೈಬ್ ಐಕಾನ್ ಪಕ್ಕ ಇರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ನಾನು ಪ್ರಾಪರ್ಟಿ ಅಪ್ಡೇಟ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ವಿಡಿಯೋ ನೋಡ್ತಾ ಇರೋ ವಿಡಿಯೋಗೊಂದು ಲೈಕ್ ಕೊಡಿ ಫ್ರೆಂಡ್ಸ್. ಆ್ಯಂಡ್ ಈ ವಿಡಿಯೋಸ್ನ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಯಾರು ಪ್ರಾಪರ್ಟಿ ಸರ್ಚ್ ಮಾಡ್ತಿದ್ರೆ ಅವ್ರಿಗೂ ಶೇರ್ ಮಾಡಿ. ಅವ್ರಿಗೂ ಪ್ರಾಪರ್ಟಿ ತೊಗೊಳಕ್ಕೆ ಹೆಲ್ಪ್ ಆಗುತ್ತೆ. ಪ್ರಾಪರ್ಟಿ ತೊಗೊಳೋರು ಅಷ್ಟೇ ಅಲ್ಲ, ಯಾರು ಪ್ರಾಪರ್ಟಿ ಸೇಲ್ ಮಾಡಬೇಕು ಅಂದರೂ ಕೂಡ ಕೆಳಗಡೆ ಕಾಣ್ತಾರೋ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಪ್ರಾಪರ್ಟಿ ವಿಸಿಟ್ ಮಾಡಿ. ನಿಮ್ಮ ಪ್ರಾಪರ್ಟಿ ಫೋಟೋಸ್ ವಿಡಿಯೋಸ್ ತೊಗೊಂಡು ಆನ್ಲೈನ್ ಪೋರ್ಟಲ್ ಮತ್ತು ಯೂಟ್ಯೂಬ್ಗೆ ಅಪ್ಡೇಟ್ ಮಾಡಿ ನಿಮ್ಮ ಪ್ರಾಪರ್ಟಿನ ಒಳ್ಳೆ ಪ್ರೈಸ್ಗೆ ಸೇಲ್ ಮಾಡಿಸ್ಕೊಡೋಕೆ ಟ್ರೈ ಮಾಡ್ತೀವಿ. ಸೊ ಫ್ರೆಂಡ್ಸ್, ನಾನು ಇವಾಗ ತೋರಿಸ್ತಿರೋದು ಸೆಕೆಂಡ್ ಫ್ಲೋರಲ್ಲಿರೋ 1 BHK ಮನೆ. ನಾನು ಆಗಲೇ ಹೇಳ್ದಂಗೆ ಇದು 30x40 ಸೈಟಲ್ಲಿ ಕಟ್ಟಿರುವಂಥ ಬಿಲ್ಡಿಂಗು. 1200 ಸ್ಕ್ವೇರ್ ಫೀಟ್ 30x40 ಸೈಟಲ್ಲಿ ಕಟ್ಟಿರುವಂಥ ಮನೆ. ವೆಸ್ಟ್ ಫೇಸಿಂಗ್ ಸೈಟ್ ಬರುತ್ತೆ. ಮೇನ್ ಡೋರ್ಸ್ ಎಲ್ಲ ನಾರ್ತ್ ಫೇಸಿಂಗ್ ಬರುತ್ತೆ. ಎಲ್ಲ ಮೇನ್ ಡೋರ್ಸು ನಾರ್ತ್ ಫೇಸಿಂಗ್ ಬರುತ್ತೆ. 5 ಮನೆ ಇದೆ ಟೋಟಲ್. ಈ ಬಿಲ್ಡಿಂಗಲ್ಲಿ 5 ಮನೆ ಇದೆ. ಸೊ ವಾಸ್ತು ಪ್ರಕಾರ ಕಟ್ಟಿದ್ದಾರೆ. ಓನ್ ಬೋರ್ವೆಲ್ ಕೂಡ ಇದೆ ಬಿಲ್ಡಿಂಗಲ್ಲಿ. ಸಫಿಷಿಯೆಂಟ್ ವಾಟರ್ ಇದೆ. 2 to 2.5 ಇಂಚಸ್ ವಾಟರ್ ಇದೆ ಬೋರ್ವೆಲಲ್ಲಿ. ಸೊ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಯೂಸ್ ಮಾಡಿರೋದು ಸಾಲಿಡ್ ಬ್ಲಾಕ್ಸು, ಎಮ್ ಸ್ಯಾಂಡು ಮತ್ತು ಪಿಲ್ಲರ್ ಕನ್ಸ್ಟ್ರಕ್ಷನು. ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಯೂಸ್ ಮಾಡಿದ್ದಾರೆ. ಐಟಮ್ಸ್ ಯೂಸ್ ಮಾಡಿರೋದು ಕ್ವಾಲಿಟಿ ಐಟಮ್ಸ್ ಯೂಸ್ ಮಾಡಿದ್ದಾರೆ. ಓನ್ ಬೋರ್ವೆಲ್ ಇರೋದ್ರಿಂದ ಚೆನ್ನಾಗಿ ಕ್ಯೂರಿಂಗ್ ಕೂಡ ಮಾಡಿದ್ದಾರೆ ಬಿಲ್ಡಿಂಗು. ಆ್ಯಂಡ್ ಅಪ್ಕಮಿಂಗ್ ಮೆಟ್ರೋ ಸ್ಟೇಷನ್ ವಿತಿನ್ 1 ಮಂತ್ ಜಿಂದಾಲ್ ಪ್ರೆಸ್ಟೀಜ್ ಸಿಟಿ ಮೆಟ್ರೋ ಸ್ಟೇಷನ್ ಕೂಡ ಓಪನ್ ಆಗುತ್ತೆ ಚಿಕ್ಕಬಿದ್ರಕಲ್ಲು. ಸೊ ಮೆಟ್ರೋ ಸ್ಟೇಷನ್ ಹೈವೇಯಿಂದ 1 ಕಿಲೋಮೀಟರ್ ರೇಡಿಯಸಲ್ಲೇ ಇದೆ. ಸೊ ವೆರಿ ನಿಯರ್ ಟು ಹೈವೇ ಆ್ಯಂಡ್ ವೆರಿ ನಿಯರ್ ಟು ಮೆಟ್ರೋ ಸ್ಟೇಷನ್ ಇದೆ. ಯಾರು ಮೆಟ್ರೋ ಸ್ಟೇಷನ್ ನಿಯರ್ ಬೈ ಇಂಡಿಪೆಂಡೆಂಟ್ ಹೌಸ್ ಸರ್ಚ್ ಮಾಡ್ತಿದ್ರೆ ಕಾಲ್ ಮಾಡಿ. ಬಿಲ್ಡಿಂಗ್ ವೆರಿ ನಿಯರ್ ಬೈ ಬರುತ್ತೆ. ಸೊ 2 BHK ಹೌಸ್ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಎಲ್ಲ ಮನೆಗೂ ಆಗಲೇ ಹೇಳ್ದಂಗೆ ವುಡ್ ವರ್ಕ್ ಮಾಡಿಸಿದ್ದಾರೆ. ಎಲ್ಲ ಮನೆಗೂ ಮಾಡ್ಯುಲರ್ ಕಿಚನ್ ವುಡ್ ವರ್ಕ್ ಮಾಡಿಸಿದ್ದಾರೆ. ವಾರ್ಡ್ರೋಬ್ಗಳು ಮಾಡಿದ್ದಾರೆ. TV ಕ್ಯಾಬಿನೆಟ್ಗಳು ಮಾಡಿಸಿದ್ದಾರೆ. ಎಲ್ಲ ಮನೆಗೂ ದೇವ್ರ ಮನೆ ಬಂದಿದೆ. ಈ ಮನೆ ಕೂಡ ದೇವ್ರ ಮನೆ ನೋಡಿದ್ರಿ ನೀವು. ಸೊ ಇದು 2 BHK. ಒಂದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ, ಒಂದು ಕಾಮನ್ ಬಾತ್ರೂಮು, ಒಂದು ಅಟ್ಯಾಚ್ ಬಾತ್ರೂಮ್ ಕೂಡ ಇದೆ. ಸೊ ಸ್ಪೇಷಿಯಸ್ ಆಗಿ ಬಂದಿದೆ. ರೂಮ್ಸ್ ಎಲ್ಲ ಸ್ಪೇಷಿಯಸ್ ಆಗಿ ಬಂದಿದೆ. ಎಲ್ಲ ಮನೆದು ರೂಮ್ ಸ್ಪೇಷಿಯಸ್ ಆಗಿ ಬಂದಿದೆ. ಸೊ ಟೋಟಲ್ ಈ ಬಿಲ್ಡಿಂಗ್ ಏನಾರು ಓನರ್ ಇಲ್ದೇ ಕಂಪ್ಲೀಟ್ ಬಿಲ್ಡಿಂಗ್ ರೆಂಟ್ ಕೊಟ್ಟರೆ ಅಪ್ರಾಕ್ಸಿಮೇಟ್ಲಿ ಒಂದು 60,000 to 70,000 ರೆಂಟ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಓನರ್ ಇದ್ಕೊಂಡು 5 ಮನೆ ಬಾಡಿಗೆ 4 ಮನೆ ಬಾಡಿಗೆ ಕೊಟ್ಟರೆ ಅರೌಂಡ್ 40,000 to 50,000 ರೆಂಟ್ ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಟೋಟಲ್ ಬಿಲ್ಡಿಂಗಿಂದ. ಸೊ ಕಾರ್ ಪಾರ್ಕಿಂಗ್ ಏರಿಯಾದಲ್ಲೇ ಎಲೆಕ್ಟ್ರಿಕ್ ಬೈಕ್ ಕಾರ್ ಚಾರ್ಜಿಂಗ್ ಪಾಯಿಂಟ್ ಕೂಡ ಕೊಟ್ಟಿದ್ದಾರೆ. ಪ್ರತಿಯೊಂದು ಮನೆಗೂ ಸಪ್ರೇಟ್ ಚಾರ್ಜಿಂಗ್ ಪಾಯಿಂಟ್ ಕೊಟ್ಟಿದ್ದಾರೆ. ಸೊ ಐಟಮ್ಸ್ ಯೂಸ್ ಮಾಡಿರೋದೆಲ್ಲ ಕ್ವಾಲಿಟಿ ಐಟಮ್ಸ್ ಯೂಸ್ ಮಾಡಿದ್ದಾರೆ. ನಾನು ಆಗಲೇ ಹೇಳ್ದಂಗೆ ಕನ್ಸ್ಟ್ರಕ್ಷನ್ಗೆ ಯೂಸ್ ಮಾಡಿರೋ ಸಾಲಿಡ್ ಬ್ಲಾಕ್ಸು, ಎಮ್ ಸ್ಯಾಂಡು ಮತ್ತು ಪಿಲ್ಲರ್ ಕನ್ಸ್ಟ್ರಕ್ಷನ್ನು ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಸೊ ಫ್ರೆಂಡ್ಸ್, ಈ ಚಾನಲಲ್ಲಿ ಅಪ್ಡೇಟ್ ಮಾಡಿರೋ ವಿಡಿಯೋಸ್ ಬಿಟ್ಟು ತುಂಬ ಅದರ್ ಪ್ರಾಪರ್ಟೀಸ್ ಕೂಡ ಅವೈಲೇಬಲ್ ಇದೆ. ಇಂಡಿಪೆಂಡೆಂಟ್ ಹೌಸಸ್ ಆಗಲಿ, ಸೈಟ್ಸ್ ಆಗಲಿ, ಕಮರ್ಷಿಯಲ್ ಸೈಟ್ಸ್ ಆಗಲಿ, ಕಮರ್ಷಿಯಲ್ ಪ್ರಾಪರ್ಟೀಸ್ ಆಗಲಿ, ಇಂಡಸ್ಟ್ರಿಯಲ್ ಲ್ಯಾಂಡ್ಸು, ಫಾರ್ಮ್ ಹೌಸಸ್ಸು, ತುಂಬ ಪ್ರಾಪರ್ಟೀಸ್ ಅವೈಲೇಬಲ್ ಇದೆ. ಯಾರು ಪ್ರಾಪರ್ಟಿ ಸರ್ಚ್ ಮಾಡ್ತಿರೋರು ನೀವು ಕೆಳಗಡೆ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿ. ನೀವು ಯಾವ ಥರ ಪ್ರಾಪರ್ಟಿ ಹುಡುಕ್ತಾ ಇದ್ದೀರಾ ಅಂತ ಹೇಳಿದ್ರೆ ಆ ಥರ ಸೂಟಬಲ್ ಪ್ರಾಪರ್ಟಿನ ಹುಡುಕಿ ಕೊಡೋಕ್ಕೆ ಟ್ರೈ ಮಾಡ್ತೀವಿ. ಸೊ ಯಾರು ಪ್ರಾಪರ್ಟಿ ಸೇಲ್ ಮಾಡಬೇಕು ಅಂದರೂ ಕೂಡ ಕೆಳಗಡೆ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿ. ನಿಮ್ಮ ಪ್ರಾಪರ್ಟಿ ಡೀಟೇಲ್ಸ್ ಹೇಳಿದ್ರೆ ನಿಮ್ಮ ಪ್ರಾಪರ್ಟಿ ಫೋಟೋಸ್ ವಿಡಿಯೋಸ್ ತೊಗೊಂಡು ಆನ್ಲೈನ್ ಪೋರ್ಟಲ್ ಮತ್ತು ಯೂಟ್ಯೂಬ್ಗೆ ಅಪ್ಡೇಟ್ ಮಾಡಿ ನಿಮ್ಮ ಪ್ರಾಪರ್ಟಿನ ಒಳ್ಳೆ ಪ್ರೈಸ್ಗೆ ಸೇಲ್ ಮಾಡಿಸ್ಕೊಡೋಕ್ಕೆ ಟ್ರೈ ಮಾಡ್ತೀವಿ. ಸೊ ಪ್ರಾಪರ್ಟಿ ಹುಡುಕ್ತಿರೋರು ಮತ್ತು ಪ್ರಾಪರ್ಟಿ ಸೇಲ್ ಮಾಡಬೇಕಂತಿರೋರು ಇಬ್ಬರೂ ಕೆಳಗಡೆ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿ ಫ್ರೆಂಡ್ಸ್. ಸೊ ಇವಾಗ ನೀವು ನೋಡ್ತಿರೋ ಮನೆ ಬಂದ್ಬಿಟ್ಟು 3rd ಫ್ಲೋರಲ್ಲಿರೋ 1 BHK ಹೌಸು. ಟೋಟಲ್ 5 ಮನೆ ಇದೆ. ಸೊ ಲಾಸ್ಟ್ ಮನೆ ನಿಮಗೆ ತೋರಿಸ್ತಿರೋದು 3rd ಫ್ಲೋರಲ್ಲಿರೋ 1 BHK ಮನೆ. ಸೊ ಕಮ್ಮಿಂಗ್ ಟು ದ ಡೀಟೇಲ್ಸ್, 30x40 ಸೈಟಲ್ಲಿ ಕಟ್ಟಿರುವಂಥ ಬಿಲ್ಡಿಂಗ್ ಇದು. 1200 ಸ್ಕ್ವೇರ್ ಫೀಟಲ್ಲಿ ಕಟ್ಟಿರುವಂಥ ಬಿಲ್ಡಿಂಗ್. ವೆಸ್ಟ್ ಫೇಸಿಂಗ್ ಸೈಟು, ನಾರ್ತ್ ಫೇಸಿಂಗ್ ಮೇನ್ ಡೋರ್ ಬರುತ್ತೆ.
ಗ್ರೌಂಡ್ ಫ್ಲೋರಲ್ಲಿ ಕಾರ್ ಪಾರ್ಕಿಂಗು 2 BHK ಓನ್ ಬೋರ್ವೆಲ್ ಇದೆ. ಫಸ್ಟ್ ಫ್ಲೋರಲ್ಲಿ ಓನರ್ ಪರ್ಪಸ್ಗೆ 3 BHK ಇದೆ. ಸೆಕೆಂಡ್ ಫ್ಲೋರಲ್ಲಿ 1 BHK ಮನೆ ಇದೆ, 2 BHK ಮನೆ ಇದೆ. ಥರ್ಡ್ ಫ್ಲೋರಲ್ಲಿ 1 BHK ಮನೆ ಇದೆ. ಸೊ ಕನ್ಸ್ಟ್ರಕ್ಷನ್ ಯೂಸ್ ಮಾಡಿರೋದು ಸಾಲಿಡ್ ಬ್ಲಾಕ್ಸು, ಎಮ್ಸ್ಯಾಂಡು ಮತ್ತು ಪಿಲ್ಲರ್ ಕನ್ಸ್ಟ್ರಕ್ಷನು, ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಮಾಡಿದರೆ. ಓನ್ ಬೋರ್ವೆಲ್ ಕೂಡ ಇದೆ. ಸೊ ಕಮಿಂಗ್ ಟು ದ ಬಿಲ್ಡಿಂಗ್ ಪ್ರೈಸ್, ಈ ಓನರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು ಈ ಬಿಲ್ಡಿಂಗ್ಗೆ 2,30,00,000 2,30,00,000 ಹೇಳ್ತಾರೆ. 2,30,00,000 ಓನರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 2,30,00,000 2,30,00,000 ನೆಗೋಷಿಯಬಲ್ ಆಗುತ್ತೆ. ಹೈವೇ ಮೆಟ್ರೋ ಸ್ಟೇಷನ್ ನಿಯರ್ ಬೈ ಇರೋದ್ರಿಂದ, ಸೈಟ್ ಕಾಸ್ಟ್ ಜಾಸ್ತಿ ಇರೋದ್ರಿಂದ ಓನರ್ ಕೋಟಿಂಗ್ ಪ್ರೈಸ್ 2,30,00,000. ಸೈಟ್ ಕಾಸ್ಟೇ ಬಂದ್ಬಿಟ್ಟು 8,000, ಅರೌಂಡ್ 7.5 to 8,000 ಇದೆ ಪರ್ ಸ್ಕ್ವೇರ್ ಫೀಟ್ ಪ್ರೈಸಿಂಗು. ಸೊ ಹೈವೇ ಆ್ಯಂಡ್ ಮೆಟ್ರೋ ಸ್ಟೇಷನ್ ನಿಯರ್ ಬೈ ಇರೋದ್ರಿಂದ ಓನರು ಕೋಟ್ ಮಾಡ್ತಿರೋ ಪ್ರೈಸು 2.3 lakhs 2,30,00,000 2.3 crores 2,30,00,000 2,30,00,000 ಓನರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು. ಸೊ ಕಮಿಂಗ್ ಟು ದ ಬಿಲ್ಡಿಂಗ್ ಲೊಕೇಶನ್, ಈ ಬಿಲ್ಡಿಂಗ್ ಲೊಕೇಟ್ ಆಗಿರೋದು ಬಂದ್ಬಿಟ್ಟು ಸೊ ಪ್ರೆಸ್ಟೀಜ್ ಜಿಂದಾಲ್ ಸಿಟಿ ಬ್ಯಾಕ್ ಸೈಡಲ್ಲಿ ಮಾಯಣ್ಣ ಲೇಔಟ್ ಅಟ್ಯಾಚ್ ಆಗಿ ಪ್ರಕೃತಿ ಬಡಾವಣೆ ಅಂತ ಬರುತ್ತೆ. ಪ್ರಕೃತಿ ಲೇಔಟಲ್ಲಿ ಅಟ್ಯಾಚ್ ಆಗಿರುವಂಥ ಮನೆ ಇದು. ಸೊ ಚಿಕ್ಕಬಿದ್ರಬೇಕಲ್ ಮೆಟ್ರೋ ಸ್ಟೇಷನಿಂದ 1 kilometer ಆಗುತ್ತೆ. ಹೈವೇಯಿಂದ ಕೂಡ 1 kilometer ಆಗುತ್ತೆ. CMC ಲಿಮಿಟ್ ಬರುತ್ತೆ, ಮಾದನಾಯಕನಹಳ್ಳಿ ನಗರಸಭಾ ಲಿಮಿಟ್ಸ್ಗೆ ಬರುತ್ತೆ. ಕ್ಲಿಯರ್ ಡಾಕ್ಯುಮೆಂಟ್ ಇದೆ, ಪರ್ಚೇಸ್ ಲೋನ್ ಕೂಡ ಆಗುತ್ತೆ. ಖಾತಾ ಬಂದ್ಬಿಟ್ಟು ನಗರಸಭೆ ಆಗಿರೋದ್ರಿಂದ CMCಯಿಂದ ಟ್ಯಾಕ್ಸ್ ಕಟ್ಟಿಸ್ಕೊಂತೀರ, CMC ಖಾತಾ ಬರುತ್ತೆ. ಕ್ಲಿಯರ್ ಡಾಕ್ಯುಮೆಂಟ್ ಇದೆ, ಪರ್ಚೇಸ್ ಲೋನ್ ಕೂಡ ಆಗುತ್ತೆ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಯಾರ್ಯಾರು ವಿಡಿಯೋ ನೋಡ್ತಾ ಇದ್ರೆ, ಯಾರಿನ್ನೂ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ರೆಗ್ಯುಲರ್ ಆಗಿ ಪ್ರಾಪರ್ಟಿ ಅಪ್ಡೇಟ್ ಸಿಗುತ್ತೆ. ಸೊ ಈ ಬಿಲ್ಡಿಂಗ್ ಕಾಸ್ಟ್ ಆಗಲೇ ಹೇಳಿದಾಗೆ 2,30,00,000 2,30,00,000 ನೆಗೋಷಿಯಬಲ್ ಆಗುತ್ತೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು.